ಹಲೋ ಹಾಯ್ ವೆಲ್ಕಮ್ ಟು ನವ್ಯ ಕಿರಣ್ ವ್ಲಾಗ್ಸ್. ಇವತ್ತು ಇವತ್ತು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳದ್ದು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೋಸ್ಕರ. ನಂದು ಮತ್ತು ನನ್ನ ಹಸ್ಬೆಂಡು ಮೊನ್ನೆ ಆಯಿತು. ಇವತ್ತು ನನ್ನ ಮಗಳದ್ದು ಮಾಡಿಸ್ಬೇಕು. ಸೊ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಆಗ್ತಿಲ್ಲ, ಬನ್ನಿ ನೋಡೋಣ. ಎಲ್ಲೋಗ್ತಿದ್ಯಾ ಮುದ್ದು? ಐಸ್ ಕ್ರೀಮಾ? ಇವಳು ನನಗೆ ಸಿಗಲ್ಲ, ಸೊ ಅದಕ್ಕೆ ಕೈಲಿ ಹಿಡ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಮಗಳಿಗೆ ಹಾಯ್ ಮಾಡು ಮುದ್ದು, ಹಾಯ್ ಸೇ ಹಾಯ್ ಹಾಯ್ ಮಾಡು. ಅವಳು ಶೈ ಇದ್ದಾಳೆ, ಅವಳಿಗೆ ಅಷ್ಟು ಮಾಡೋಕ್ಕೆ ಬರಲ್ಲ. ನನ್ನ ಮಗಳು ನೋಡಿ, ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ಮಾಡು ಕಂದ. ಮತ್ತೆ ಇಲ್ಲಿ ನೋಡಿ, ಅಮ್ಮನ್ ನೋಡಿ. ಹಾಂ ಬನ್ನಿ ಹೊರಗಡೆ ಮಾಡಿ. ನೋಡಿ ನನ್ನ ಮಗಳು ಬಿಡ್ತಾ ಇಲ್ಲ. ಮಾಡ್ತೀನಿ ಅಂತ ಇದ್ದಾಳೆ. ಮಾಡಲಿ ಅಂತ ಬಿಟ್ಟಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನನಗೂ ಟೈಮ್ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡಿ ನನ್ನ ಮಗಳ ಕತೆನ. ಆಯ್ತಾ? ನಡಿ 6 ಅಲ್ಲಿ. ಎಲ್ಲಿ? ಮಾಮಿಗೆ. ಇಡಿ. ಆಗುತ್ತಾ? ಅಮ್ಮ ಬರ್ಬೇಕಾ? ಆಯ್ತಾ ಪೂಜೆ? ಕುಂಕುಮ ಇಟ್ಕೊಂಡ್ರಾ? ಹೋಗಿ ಸಾಕು, ಕೂತ್ಕೊಳ್ಳಿ. ಓಕೆ, ಅಮ್ಮ ಮಾಡ್ತಾರೆ, ಇವಾಗ ಕೂತ್ಕೊಳ್ಳಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗೀತು. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಆಯಿತು. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ. ಪ್ರಸಾದಕ್ಕೆ ಹಂಗೆ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಬೆಲ್ದನ್ನ ಅಂತ ಅಂತಾರೆ. ಬೆಲ್ದನ್ನ ಮಾಡೋಣ ಬನ್ನಿ, ಹೇಗೆ ಮಾಡೋದು ಅಂತ. ಇದು ದೇವ್ರಿಗೆ ಮಡ್ಲಕ್ಕಿ ಅಂತ ಇಟ್ಟಿದ್ದು ನಾನು. ಸೊ ಇದನ್ನು ನಾನು ಬೆಲ್ದನ್ನ ಮಾಡೋಣ ಅಂತ, ಪ್ರಸಾದ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 1 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಲ್ದನ್ನ ಮಾಡಲಿಕ್ಕೆ ರೈಸ್ ಇಟ್ಟಿದ್ದೀನಿ. ರೈಸ್ ವಾಶ್ ಮಾಡಿ 1-2-3 ಸಲ ಇಟ್ಟಿದ್ದೀನಿ ಅನ್ನ ಆಗಲಿಕ್ಕೆ. ಈ ಕಡೆ ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ರೊಟ್ಟಿ ಮಾಡಿದ್ದೆ ತಿಂಡಿಗೆ. ರೊಟ್ಟಿ ಚಟ್ನಿ ತಿಂತಾ ಇದ್ದೀನಿ. ನಾನು ಕುಕ್ಕರೇ ಕೂಗಿಸ್ಕೊಂಡ್ಬಿಟ್ಟೆ, ಟೈಮ್ ಆಯಿತು ಅಂತ. ಬೆಲ್ಲ ಕರಗಿದೆ. ಪಾತ್ರೆ ಕಾಯಾಕಿಟ್ಟಿದ್ದೀನಿ. ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕೋಣ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ನನ್ನ ಮಕ್ಕಳು ಬಾಲ್ ಆಟ ಆಡ್ತಾ ಇದ್ದಾರೆ. ಕ್ಯಾಚ್ ಅಂತೆ. ಇವ್ರು ಆಟ ಆಡ್ಲಿಕ್ಕೆ ಬಿಟ್ಬಿಟ್ಟು ಪ್ರಸಾದ ಮಾಡಕ್ಕೆ ಹೋಗೋಣ. ಇವಾಗ ತುಪ್ಪ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾದಿದೆ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಅನ್ನ ಮಾಡ್ಕೊಂಡಿದ್ದೀನಿ. ಈ ಥರ 2 ಕಪ್ಪು, 1 ಅಚ್ಚು ಬೆಲ್ಲಕ್ಕೆ 2 ಕಪ್ ರೈಸ್ ಹಾಕ್ತಾ ಇದ್ದೀನಿ. ಎರಡು ಕಪ್ ರೈಸ್ ಹಾಕಿದ್ದೀನಿ. ಪಾಕ ಕರಗಿಸ್ಕೊಂಡು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನೋಡಿ ಈ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕೋಣ. 1 ಕಪ್ ಕಾಯಿ ತುರಿ ಹಾಕ್ತಾ ಇದ್ದೀನಿ.
ನೋಡಿ ಬೆಲ್ದನ್ನ ರೆಡಿಯಾಗಿದೆ. ನಮ್ಮ ಕಡೆ ಮಾರಮ್ಮಂಗೆಲ್ಲ ಈ ಥರನೇ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೀವು ಹೀಗೆ ಒಂದ್ಸಲ ಮಾಡ್ಕೊಳ್ಳಿ. ಈಗ ದೇವ್ರ ಮನೆ ಪ್ರಸಾದಕ್ಕೆ ಇಡಕ್ಕೆ ಹೋಗ್ತಾ ಇದ್ದೀನಿ. ಪ್ರಸಾದ ರೆಡಿಯಾಗಿದೆ, ನೈವೇದ್ಯಕ್ಕೆ ಇಟ್ಟಾಗಿದೆ. ಇವಾಗ ಹೇಗಿದೆ ನೋಡೋಣ. ನಾಲ್ಕೇ ಇಂಗ್ರೀಡಿಯೆಂಟ್ಸು, ಏನು ತುಂಬ ಇಲ್ಲ. ಬೆಲ್ಲ, ಅಕ್ಕಿ, ತೆಂಗಿನಕಾಯಿ ತುರಿ, ಡ್ರೈ ಫ್ರೂಟ್ಸ್ ನಿಮ್ಮ ಆಪ್ಷನಲ್ಲು ಹಾಕ್ಕೊಳ್ಳಿ ಬೇಕು ಅಂದರೆ. ತುಂಬ ಚೆನ್ನಾಗಿದೆ. ಟೈಮ್ ಆಗೋಗಿದೆ, ಇವಾಗ ತಿನ್ನೋಕ್ಕೂ ಟೈಮ್ ಇಲ್ಲ, ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ಬಟ್ ತುಂಬ ಚೆನ್ನಾಗಿದೆ ನೋಡಿ. ಡ್ರೈ ಫ್ರೂಟ್ಸ್ ಇದೆ. ಮಗಳು ಆಟೋ ಕಾಯ್ತಾ ನಿಂತಿದ್ದಾಳೆ, ಆಟೋ ಬಂದಿಲ್ಲ ಇನ್ನೂ. ನೋಡಿ ನನ್ನ ಮಗಳು ಫ್ರೆಂಡು ನಾಚ್ಕೋತವಳೆ, ವಿಡಿಯೋ ಮಾಡ್ತವ್ರೆ ಅಂತ. ಆಟೋ ಬಂತು, ಆಟೋ ಹತ್ತುತ್ತಿದ್ದಾಳೆ ನನ್ನ ಮಗಳು. ಬಾಯ್ ಮಾಡಲ್ಲಿ. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಮಗಳ ಜೊತೆ ನನ್ನ ಮಗಳು ಆಟಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ಮನೆ ಅಲ್ಲೇ ನಿಯರ್ ಇತ್ತು ಅಂತ ಅಕ್ಕ ಮನೆಗೆ ಬಂದ್ವಿ. ಅಲ್ಲಿ ಅವ್ರ ಅಣ್ಣನ ಜೊತೆ ಅವಳು ಪ್ರಸಾದ ತಿನ್ಕೊಂಡು ಅವ್ರ ಅಣ್ಣನ ಜೊತೆ ಪ್ರಸಾದ ತಿಂತಾ ಇದ್ದಾಳೆ. ಅಲ್ಲಿ ನಮ್ಮ ಅಕ್ಕ ಮನೆಯಿಂದ ನಿಯರ್ ಆಗಿರೋದ್ರಿಂದ ಅಲ್ಲಿ ನಿಯರ್ ಇತ್ತು ಅಂತ ಹೋದ್ವಿ. ಅಲ್ಲಿ ಅವಳು ಅಣ್ಣನ ಜೊತೆ ಆಟ ಆಡ್ಕೊಂಡು ನೈಟ್ ಆಯಿತು. ಅವ್ರ ಅಪ್ಪ ಬಂದರೆ ಅವ್ರ ಅಪ್ಪನ ಜೊತೆ ಊಟ ಮಾಡಿಕೊಂಡು ಅವ್ರ ಅಪ್ಪನ ಮನೆ ಅಪ್ಪನ ಜೊತೆ. ಇವಳು ನನ್ನ ಮಗಳು, ದೊಡ್ಡ ಮಗಳು. ನಮ್ಮ ಅಕ್ಕ ಮನೆಗೆ ಬಂದಿದ್ವಿ. ಭರ್ಜರಿ ಭೋಜನ ರೆಡಿಯಾಗಿದೆ.